ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ. ಅದು ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು, ರೇಷನ್ ತೆಗೆದುಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗ ಆಗಿರ್ಬೋದು, ಇಂದಿರಾ ಕಿಟ್ ಬಗ್ಗೆ ಆಗಿರ್ಬೋದು, ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ 31ನೇ ಕಂತಿನ ಬಗ್ಗೆ ಆಗಿರ್ಬೋದು, 32ನೇ ಕಂತಿನ ಬಗ್ಗೆ ಆಗಿರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿ ಈ ಒಂದು ಲೈವ್ನಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಬಹುತೇಕ ಜನರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಈಗ ಮೊದಲನೇದಾಗಿ ಹೇಳ್ಬಿಡ್ತೀನಿ, 31ನೇ ಕಂತಿನ ಬಗ್ಗೆ ನಿನ್ನೆ ನಾನು ಲೈವ್ ಕೂಡ ಮಾಡಿದ್ದೆ. ಕಳೆದ 2 ದಿನದಿಂದ, ನಿನ್ನೆ ಮತ್ತು ಮೊನ್ನೆ 2 ದಿನದಿಂದ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಶುರುವಾಗಿದೆ. ಏನು 40-45% ಜನರಿಗೆ ಹಣ ಜಮಾ ಆಗಿದೆ ಅಂಥೇಳಿ ಏನು ನಿರಂತರವಾಗಿ ಕಮ್ಯುನಿಟಿ ಪೋಸ್ಟ್ ಹಾಕಿದಾಗಲೂ 40-45% ಅಷ್ಟೇ ವೋಟ್ ಬರ್ತಾ ಇತ್ತು. ಬಟ್ ಆದರೆ ನಿನ್ನೆ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ ನೀವು ಸ್ಕ್ರೀನಲ್ಲಿ ಕೂಡ ನೋಡ್ತಾ ಇರ್ಬೋದು, ಅರೌಂಡ್ 55-60 ಅಂದರೆ 57% ಜನ ಹಣ ಜಮಾ ಆಗಿದೆ ಅಂತ ವೋಟ್ ಮಾಡಿದ್ದಾರೆ. ಅಂದರೆ 57-58% ಬರ್ತಾ ಇದೆ. ಹೆಚ್ಚು ಕಡಿಮೆ 60% ಜನರಿಗೆ ಈಗಾಗಲೇ 31ನೇ ಕಂತಿನ ಹಣ ಜಮಾ ಶುರುವಾಗಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ಬೆಂಗಳೂರು ಸುತ್ತಮುತ್ತ ಇರುವಂತಹ ಜಿಲ್ಲೆಗಳು, ಅದರ ಜೊತೆಯಲ್ಲಿ ಚಿತ್ರದುರ್ಗ ಜಿಲ್ಲೆ ಇರ್ಬೋದು, ಬೆಳಗಾವಿ ಜಿಲ್ಲೆ ಇರ್ಬೋದು, ಎಲ್ಲ ಜಿಲ್ಲೆಗಳಿಗೂ ಸಹ, ಬಹುತೇಕ ಎಲ್ಲ ಜಿಲ್ಲೆಗಳಿಗೂ ಈಗಾಗಲೇ ಹಣ ಜಮಾ ಶುರುವಾಗಿದೆ. ಕೆಲವೊಂದು ಜಿಲ್ಲೆಯವರು, ಕೊಡಗು ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ನಮಗಿನ್ನೂ ಯಾಕೆ ಇನ್ನೂ ಹಣ ಜಮಾ ಆಗಿಲ್ಲ, ನಮ್ಮ ಜಿಲ್ಲೆ ಹೆಸರೇ ಹೇಳೋದಿಲ್ಲ ನೀವು ಅಂತೇಳಿ ಕಮೆಂಟ್ ಮಾಡ್ತಾ ಇದ್ದೀರಾ. 2ನೇ ಹಂತ ಈಗ ಜಮಾ ಆಗ್ತಾ ಇದೆ, ಫಾಸ್ಟಾಗಿ ಜಮಾ ಆಗ್ತಾ ಇದೆ. ಇನ್ನು 3ನೇ ಹಂತದಲ್ಲಿ ನಿಮ್ಗೇನಾದರೂ 2ನೇ ಹಂತದಲ್ಲಿ ಹಣ ಬಿಡುಗಡೆ ಆಗಲಿಲ್ಲ ಅಂದರೆ 3ನೇ ಹಂತ ಬಿಡುಗಡೆ ಆಗೋವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಆ ಸಮಯದಲ್ಲಿ ಖಂಡಿತವಾಗ್ಲೂ ನಿಮಗೆ ಜಮಾ ಆಗುತ್ತೆ. ಇನ್ ಕೇಸ್ 3ನೇ ಹಂತನೂ ಬಿಡುಗಡೆ ಆಗಲಿಲ್ಲ, ಜಮಾ ಆಗಲಿಲ್ಲ ಅಂದರೆ ನೆಕ್ಸ್ಟ್ ನಿಮಗೆ 32ನೇ ಕಂತು ಬಿಡುಗಡೆ ಆಗುವ ಸಂದರ್ಭದಲ್ಲಿ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು 32ನೇ ಕಂತಿಗೆ ಸಂಬಂಧಪಟ್ಟಾಗಿ ಹೇಳಬೇಕು ಅಂದರೆ ಅದು ಕೂಡ ಈಗ ಆಲ್ರೆಡಿ ಬಿಡುಗಡೆ ಹಂತಕ್ಕೆ ಬಂದಿರೋ ಬಗ್ಗೆ ನಿಮ್ಗೆ ಆಲ್ರೆಡಿ ನಾನು ಅಪ್ಡೇಟ್ ಕೊಟ್ಟಿದ್ದೆ. ಬಹುತೇಕ ಜನರ DBT ಕರ್ನಾಟಕ ಆ್ಯಪಲ್ಲಿ 32ನೇ ಕಂತು ಕೂಡ ಶೋ ಆಗ್ತಾ ಇದೆ. ಜುಲೈ 22ನೇ ತಾರೀಕು ಆಗಿರ್ಬೋದು, ಜುಲೈ 27ನೇ ತಾರೀಕು ಆಗಿರ್ಬೋದು, ಕೆಲವೊಂದೊಂದು ಜನರಿಗೆ ಕೆಲವೊಂದೊಂದು ಡೇಟ್ ತೋರಿಸ್ತಾ ಇದೆ. ಹಾಗಾಗಿ 32ನೇ ಕಂತಿನ ಹಣ ಕೂಡ ಈಗ ಆಲ್ರೆಡಿ ಬಿಡುಗಡೆ ಹಂತಕ್ಕೆ ಬಂದಾಗಿದೆ. ಸದ್ಯದಲ್ಲೇ ನಿಮ್ಮೆಲ್ಲರ ಖಾತೆಗೂ ಕೂಡ, ಅಂದರೆ ಈಗ ಸದ್ಯದಲ್ಲೇ ಅಂದರೆ ಈಗ ಆಲ್ರೆಡಿ ಜುಲೈ ಮುಗಿದಾಯಿತು, ಆಗಸ್ಟ್ ಫಸ್ಟ್ ವೀಕ್ ಅಥವಾ ಆಗಸ್ಟ್ ಸೆಕೆಂಡ್ ವೀಕಲ್ಲಿ 32ನೇ ಕಂತಿನ ಹಣ ಕೂಡ ನಿಮ್ಮೆಲ್ಲರ ಖಾತೆಗೂ ಜಮಾ ಆಗುತ್ತೆ ಅಂತ. ಇನ್ನು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ, ರೇಷನ್ ಕೊಡುವಂತಹ ಸಮಯ ಬದಲಾವಣೆಯಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರು ನ್ಯಾಯಬೆಲೆ ಅಂಗಡಿಯವರು ರೇಷನನ್ನು ಕೊಡಬೇಕು ಅಂತೇಳಿ ಸರ್ಕಾರ ಈಗ ಆದೇಶವನ್ನು ಹೊರಡಿಸಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರೇಷನ್ ಕಾರ್ಡನ್ನು ಮಾಡಿಸೋದ್ರಲ್ಲಿ ಅಥವಾ ರೇಷನ್ ಕಾರ್ಡ್ ಹೊಂದಿರೋ ಅಂಥವರು ವಾರ್ಷಿಕ ಆದಾಯ ಬಂದ್ಬಿಟ್ಟು 1,20,000 ರೂಪಾಯಿ ಬಹಳ ವರ್ಷಗಳ ಹಿಂದೆ ಮಾಡಿರುವಂಥದ್ದು. ಇದರಲ್ಲಿ ಸ್ವಲ್ಪ ಬದಲಾವಣೆ ತರಬೇಕು, 3 ಲಕ್ಷದವರೆಗೂ ಸಹ ವಾರ್ಷಿಕ ಆದಾಯ ತರಬೇಕು ಅಂತೇಳಿ ಸರ್ಕಾರ ಇದಕ್ಕೆ ಚಿಂತನೆ ನಡೆಸ್ತಾ ಇದೆ. ಕ್ರೈಟೀರಿಯಾ 3 ಲಕ್ಷದ ಒಳಗಡೆ ಆದಾಯ ಇದ್ದರೆ ಅಂಥವ್ರಿಗೆ BPL ಕಾರ್ಡನ್ನು ಕೊಡಬೇಕು. ಈ ರೀತಿ ಮಾಡಿದ್ರೆ ಜನರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಸರ್ಕಾರ ಇದ್ರ ಬಗ್ಗೆ ಚಿಂತನೆ ನಡೆಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಯಾವ ರೀತಿಯಾಗಿ ಇದನ್ನು ತರ್ತಾರಾ ಇಲ್ವಾ ಅಂತೇಳಿ. ಬಟ್ ಸದ್ಯಕ್ಕಂತೂ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ, ಓಕೆನಾ. ಇನ್ನು ಇಂದಿರಾ ಕಿಟ್ಗೆ ಸಂಬಂಧಪಟ್ಟಾಗ ಹೇಳಬೇಕು ಅಂದರೆ, ಇಂದಿರಾ ಕಿಟ್ಟು ಈಗ ಆಲ್ರೆಡಿ ಜೂನ್ ತಿಂಗಳಲ್ಲಿ ಕೊಡ್ತೀವಿ ಅಂದರು. ಆಮೇಲೆ ಅದಾದ ನಂತರ ಮತ್ತೆ ಸಮಯಾವಕಾಶ ಬೇಕು, ಟೆಂಡರ್ ಆಗಿಲ್ಲ ಅಂತಿದ್ರು. ಈಗ ಸದ್ಯಕ್ಕಿರುವಂಥ ಅಪ್ಡೇಟ್ ಪ್ರಕಾರ ಇಂದಿರಾ ಕಿಟ್ಗೆ ನಿಮ್ಗೆ ಇನ್ನೂ ಒಂದು 2 ತಿಂಗಳ ಕಾಲ ವೆಯ್ಟ್ ಮಾಡಬೇಕಾಗತ್ತೆ. ಯಾಕೆಂದ್ರೆ ಈಗ ಒಬ್ರಿಗೆ 10 kg ಅಂದರೆ ಮನೇಲಿ 5 ಜನ ಇದ್ದಾರೆ ಅಂದರೆ 50 kg ಅಕ್ಕಿ ಕೊಡ್ತಾ ಇದ್ದಾರೆ. 50 kg ಅಕ್ಕಿ ಕೊಡೋದ್ರಿಂದ ಜನ ಕಾಳಸಂತೆಯಲ್ಲಿ ಇದನ್ನ ಮಾರಾಟ ಮಾಡ್ಕೊತಾ ಇದ್ದಾರೆ. ಜನರು ಇದನ್ನ ಉಪಯೋಗ ಪಡ್ಕೊತಾ ಇಲ್ಲ. ಜನರಿಗೆ ಅಗತ್ಯ ಇಲ್ಲ ಅಂದರೂ ಸಹ ನಾವು ಈಗ 50 kg, 60 kg, 70 kg ಅಕ್ಕಿಯನ್ನು ಕೊಡುವಂತಾಗಿದೆ. ಹಾಗಾಗಿ ಇದ್ರ ಬದಲೇ ನಾವು ದಿನಸಿ ಕಿಟ್ಟನ್ನು ಕೊಟ್ಟರೆ ಒಳ್ಳೆಯದು ಅಂತ ಸರ್ಕಾರ ಚಿಂತನೆ ನಡೆಸಿದ್ದೇನೋ ಸರಿ. ಬಟ್ ಆದರೆ ಈಗಾಗಲೇ ಅದನ್ನು ಕಾರ್ಯಗತಗೊಳಿಸಬೇಕಾಗಿತ್ತು, ಈಗಾಗಲೇ ಅದನ್ನು ಜಾರಿಗೆ ತರಬೇಕಾಗಿತ್ತು. ಬಟ್ ಆದರೆ ಇನ್ನೂ 2 ತಿಂಗಳ ಕಾಲ ಅವಕಾಶವನ್ನು, ಇನ್ನೂ 2 ತಿಂಗಳ ಕಾಲ ಟೈಮನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಕಾದು ನೋಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಅದನ್ನ ಯಾವಾಗ ಜಾರಿಗೆ ತರ್ತಾರೆ ಅಂತೇಳಿ, ಓಕೆನಾ. ತಂದರೆ ಒಳ್ಳೆಯದೇ, ಬಹುತೇಕ ಜನರ ನಿರೀಕ್ಷೆ ಕೂಡ ಇದೆ. ಇಂದಿರಾ ಕಿಟ್ 10 kg ಅಕ್ಕಿ ಬದಲೇ ಇಂದಿರಾ ಕಿಟ್ ಕೊಟ್ಟರೆ ಒಳ್ಳೆಯದು ಅನ್ನೋದು ಬಹಳಷ್ಟು ಜನರ ಒಂದು ನಿರೀಕ್ಷೆ ಇದೆ. ನಿಮ್ಗೆ ಏನು ಅನಿಸಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ? 10 kg ಅಕ್ಕಿ ಕೊಟ್ಟರೆ ಒಳ್ಳೆಯದಾ, ಇಂದಿರಾ ಕಿಟ್ ಕೊಟ್ಟರೆ ಒಳ್ಳೆಯದಾ? ಕಮೆಂಟ್ ಮಾಡೋ ಮೂಲಕ ತಿಳಿಸಿ, ಓಕೆನಾ. ಇನ್ನು ಹೊಸ ರೇಷನ್ ಕಾರ್ಡ್ ಬಗ್ಗೆ ಕೇಳ್ತಾ ಇದ್ರಿ. ಸದ್ಯಕ್ಕೆ ಅಫಿಷಿಯಲ್ ಆಗಿ ಹೊಸ ರೇಷನ್ ಕಾರ್ಡ್ಗೆ ಯಾವುದೇ ದಿನಾಂಕ ಫಿಕ್ಸ್ ಆಗಿಲ್ಲ. ಇದುವರೆಗೂ ಸಹ ಸರ್ಕಾರ ಬಂದು ಇದುವರೆಗೂ ಸಹ ಏನೀಗ ಕೆಲವೊಂದಿಷ್ಟು ಈ ಶ್ರಮ್ ಕಾರ್ಡ್ ಇರೋವಂಥವರಿಗೆ
ಮತ್ತು ಅದನ್ನು ಹೊರತುಪಡಿಸಿದರೆ ಮೆಡಿಕಲ್ ಎಮರ್ಜೆನ್ಸಿಗೆ ಅಂತ ಹೊಸ ರೇಷನ್ ಕಾರ್ಡ್ ಕೊಡ್ತಾ ಇರೋದೇ ಹೊರತು ಫುಲ್ ಫ್ಲೆಡ್ಜ್ಡ್ ಅಂದರೆ ನಿಮಗೆಲ್ಲ ಫೆಸಿಲಿಟಿ ಇರುವಂಥ ರೇಷನ್ ಕಾರ್ಡನ್ನು ಇನ್ನೂ ಕೂಡ ಹೊಸದಾಗಿ ಬಿಟ್ಟಿಲ್ಲ. ಕೆಲವೊಂದು ಫೇಕ್ ಇನ್ಫಾರ್ಮೇಷನ್ಗಳು ಬರ್ತಾ ಇದೆ, ಈ ಹೊಸ ರೇಷನ್ ಕಾರ್ಡು ನಾಳೆಯಿಂದ ನಾಡ್ದಿಂದ ಈ ರೀತಿಯಾಗಿ. ಖಂಡಿತವಾಗ್ಲೂ ಆ ರೀತಿ ಏನೂ ಇಲ್ಲ ಗೈಸ್. ಆ ರೀತಿ ಏನಾದರೂ ಅಧಿಕೃತವಾಗಿ ಅಫಿಷಿಯಲ್ ಸ್ಟಾರ್ಟ್ ಆದರೆ ನಿಮಗೆ ಮುಂದಿನ ದಿನಗಳಲ್ಲಿ ನಾನು ಅಪ್ಡೇಟ್ ಮಾಡಿ ತಿಳಿಸ್ಕೊಡೋಂಥ ಕೆಲಸ ಮಾಡ್ತೀನಿ, ಓಕೆನಾ. ಹಾಗಾಗಿ ಈ ಕ್ಷಣದ ಅಪ್ಡೇಟ್ ತಿಳಿಸಿದ್ದೀನಿ. ಜುಲೈ ತಿಂಗಳ ಪೆನ್ಷನ್ ಬಗ್ಗೆ ಭಾಳಷ್ಟು ಜನರು ಕೇಳ್ತಾ ಇದ್ದೀರಾ. ಸ್ಟೇಟಸ್ ಚೆಕ್ ಮಾಡಿ. ಸ್ಟೇಟಸ್ ರನ್ನಿಂಗ್ ಅಂತ ಇದೆ ಅಂದರೆ ಅಷ್ಟಕ್ಕೆ ನಿಲ್ಲೋದಕ್ಕೆ ಹೋಗಬೇಡಿ. ಯಾಕೆಂದರೆ ಸ್ಟೇಟಸ್ ರನ್ನಿಂಗ್ ಅಂತ ಇದ್ದರೆ ನಿಮಗೆ ಅವ್ರ ಕಡೆಯಿಂದ, ಗೌರ್ಮೆಂಟ್ ಕಡೆಯಿಂದ ಸರಿ ಇರುತ್ತೆ. ಬಟ್ ನಿಮ್ಮದೇ ಏನಾದರೂ ಪ್ರಾಬ್ಲಮ್ ಇದ್ದರೆ ಇರ್ಬೋದು, ಆಧಾರ್ ಸೀಡಿಂಗ್ ಸಮಸ್ಯೆ ಇರ್ಬೋದು, ಬ್ಯಾಂಕ್ ಅಕೌಂಟ್ ಇನ್ಯಾಕ್ಟಿವ್ ಆಗಿರ್ಬೋದು, ಈ ರೀತಿ ಸಮಸ್ಯೆಗಳಿದ್ದರೆ ಇರ್ಬೋದು. ಹಾಗಾಗಿ 3-4 ತಿಂಗಳ ಪೆನ್ಷನ್ ಬಂದಿಲ್ಲ ಅಂದರೆ ನಿಮ್ಮ ತಹಶೀಲ್ದಾರ್ ಕಚೇರಿಯ ಪಿಂಚಣಿ ವಿಭಾಗಕ್ಕೆ ಭೇಟಿ ಮಾಡಿ ನಿಮ್ಮ ಸಮಸ್ಯೆಯನ್ನು ನೀವು ಬಗೆಹರಿಸ್ಕೊಬೇಕಾಗುತ್ತೆ. ಹಾಗಾಗಿ ಆದಷ್ಟು ಎಲ್ಲ ಒಂದೇ ವಿಡಿಯೋದಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ನಿಮಗೆ ತಿಳಿಸ್ಕೊಡುವಂಥ ಕೆಲಸ ಮಾಡಿದ್ದೇನೆ. ವಿಡಿಯೋ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.